ಟೆಕ್ಕಿ ಅತುಲ್ ಸುಭಾಷ್ ಸಾವಿಗೆ ದೇಶದ ಜನ ಮರುಗಿದ್ದಾರೆ. ಅತುಲ್ ಸುಭಾಷ್ ನ್ಯಾಯ ಸಿಗಬೇಕು ಆ ವ್ಯಕ್ತಿಗೆ ಅಂತ ಹೇಳಿ ಅಭಿಯಾನ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಟೆಕ್ಕಿ ಪರವಾಗಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ಬರಿತಾ ಇದ್ದಾರೆ. ದೇಶದಲ್ಲಿ ವರದಕ್ಷಿಣೆ ಕಾನೂನು ದುರ್ಬಳಕೆ ಆಗ್ತಾ ಇದೆಯಾ, ರಾಷ್ಟ್ರವ್ಯಾಪಿ ಗಂಡಸರ ಪರವಾಗಿ ಧ್ವನಿ ಎತ್ತಿದ್ದಾರೆ ಹಲವರು. ಇದರ ಚರ್ಚೆ ನಡುವೆ ಕಾನೂನು ದುರ್ಬಳಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಮಾತಾಡಿದೆ. ವಿವಾಹಿತೆಯರಿಂದ ಪತಿಯ ವಿರುದ್ಧ ಕಾನೂನುಗಳ ದುರ್ಬಳಕೆ ಸಲ್ಲದು. ಮದುವೆ ಆಗಿದ್ದಾನೆ ಅಂತ ಯಾರ್ದೋ ಒಬ್ಬ ವರದಕ್ಷಿಣೆ ಕಿರುಕುಳ ಕೊಟ್ಟ ಅಂಥೇಳಿ ಆ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಗಂಡಸಿಗೂ ಹಿಂಸೆ ಕೊಡುವಂತಿಲ್ಲ ಅಂತ ಇದರ ತಾತ್ಪರ್ಯ. ಕಿರುಕುಳ ನೀಡುವುದಕ್ಕೆ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದೆ ಅದು. ಈ ಕಡೆ ಬೆಂಗಳೂರಲ್ಲಿ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಲೇಬೇಕು ಅಂತ ಪ್ರತಿಭಟನೆ ಜೋರಾಗಿದೆ. ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ಮೇಣದ ಬತ್ತಿಯನ್ನು ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. IT ಉದ್ಯೋಗಿಗಳು ಮತ್ತು NGO ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಸರ್ಜಾಪುರ ರಸ್ತೆಯ ಇಕೋ ಸ್ಪೇಸ್ ಮುಂಭಾಗದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದರು.